ನೋಡಿ ಕೀಮಾ ವಡೆ ಮಾಡಿದ್ದೀನಿ. ಅದು ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಒಂದು ಅರ್ಧ ಚಮಚ ಧನಿಯಾ ಪೌಡ್ರು, ಹಾಗೆಯೇ ಹಸಿಮೆಣ್ಸಿಕಾಯಿ ಬಾಯಿಗೆ ಸಿಗುತ್ತೆ ಅನ್ನೋರು ಇವಾಗ ಬೇಕಾದ್ರೆ 2 ಹಾಕ್ಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೋದು. ಬೇಡ ಅಂದರೆ ನೀವು ಕೊನೆಯಲ್ಲೂ ಬೇಕಾದರೆ ಸಣ್ಣಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು 2 ಹಸಿಮೆಣ್ಸಿಕಾಯಿ ಅದನ್ನು ರುಬ್ಕೋಬೋದು. ಹಾಗೆಯೇ ಹುರ್ಗಡ್ಲೆ ಪೌಡ್ರು ಒಂದು 2 ಚಮಚ ನೋಡಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನಾನಿಲ್ಲಿ ದಪ್ಪದೆ ಹಾಕಿದ್ದೀನಿ, ಯಾಕಂದರೆ ಮಿಕ್ಸಿಲಿ ಗ್ರೈಂಡ್ ಮಾಡ್ತೀವಲ್ವ ಅದಕ್ಕೆ. ನೀವು ಪೌಡ್ರು ಬೇಕಾದರೆ ನಿಮ್ಮ ಮನೇಲಿ ಯಾವುದು ಉಪಯೋಗಿಸ್ತೀರ ಅದನ್ನು ಹಾಕ್ಕೊಳ್ಳಿ. ಈಗ ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ರುಬ್ಬಿದ ಮೇಲೆ ಮೊಟ್ಟೆ ಅಗತ್ಯ ನಿಮಗೆ ತೆಳು ಒಂದ್ಸಲ ಮೊಟ್ಟೆ ಹಾಕೊಳ್ಳಿ, ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ. ಸಣ್ಣಕ್ಕೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪಿಗೆ ಹಾಕ್ಕೊಳ್ಳಿ. ನನ್ನ ಹತ್ರ ಇಲ್ಲ, ಹಾಕಿಲ್ಲ. ಹಾಕಿ ಮಾಡಿದ್ರು ಇನ್ನೂ ಚೆನ್ನಾಗಿರುತ್ತೆ. ಸಣ್ಣದಾಗಿ ಚಾಪ್ ಮಾಡಿರೋ ಈರುಳ್ಳಿ ಒಂದು ಅರ್ಧ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಕಾಗಿಲ್ಲ. ತವ ಇಟ್ಟಿದ್ದೀನಿ, ನಾವು ಡೀಪ್ ಫ್ರೈ ಮಾಡಲ್ಲ, ಶಾಡೋ ಫ್ರೈ ಮಾಡೋದು. ಹಾಗಾಗಿ ನೋಡಿ ವಡೆ ಹಾಕಿ ನಿಮ್ಗೆ ಎಷ್ಟು ದಪ್ಪ ಬೇಕು ಉಂಡೆ ಅಷ್ಟು ದಪ್ಪ ಎತ್ಕೊಂಡು ನಾನು ಮೀಡಿಯಮ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಡೀಪ್ ಫ್ರೈ ಬೇಕಾದ್ರೆ ಮಾಡ್ಕೋಬೋದು. ಬೇಯಿಸ್ಕೊಳ್ಳಿ. ತುಂಬ ಫ್ಲೇಮ್ ದೊಡ್ಡದಿಟ್ಬಿಡಿ, ಫ್ಲೇಮ್ ಚಿಕ್ಕದು ಮಾಡಿ ಬೇಯಿಸ್ಕೊಳ್ಳಿ. ಮೇಲಿಂದ ತವಾ ಫ್ರೈ ಆಗಿರೋದ್ರಿಂದ ಇದು ಹೀಗೆ ತುಂಬ ಬ್ಲ್ಯಾಕ್ ಆಗಲ್ಲ. ಡೀಪ್ ಫ್ರೈ ಮಾಡಿದ್ರೆ ಮಾತ್ರ ಬ್ರೌನ್ ಕಲರ್ ಬರೋದು. ಆದರೆ ಇದು ಬೆಂದಿದೆ. ಚಿಕನ್ ಕೀಮಾ ವಡೆ ರೆಡಿಯಾಗಿದೆ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.